ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ಬಾತ್. ಗೈಸ್, ಇವತ್ತು ನಮಗೆ ಮಾರ್ಕೆಟು ಆ್ಯಕ್ಚುಲಿ ನಿಫ್ಟಿ 50 ಇಂಡೆಕ್ಸು ತನ್ನ ಮತ್ತೊಂದು ಲೈಫ್ ಟೈಮ್ ಹೈನ ಮಾಡಿದೆ. ಇತ್ತೀಚಿನ ದಿನಗಳಲ್ಲಿ ನಿಫ್ಟಿ 50 ನಮ್ಮ ಮಾರ್ಕೆಟ್ನ ಇಂಡೆಕ್ಸ್ ಏನಿದೆ ಒಂದು ಸಾಲಿಡ್ ಆಗಿರ್ತಕ್ಕಂಥ ಪರ್ಫಾರ್ಮೆನ್ಸನ್ನು ಕೊಡ್ತಿದೆ. ಸೊ ಈ ಟೈಮಲ್ಲಿ ನಮಗೆ ತಲೆಗೆ ಬರ್ತಕ್ಕಂಥ ಒಂದು ಕ್ವೆಶ್ಚನ್ ಏನಪ್ಪ ಅಂತ ಹೇಳಿದ್ರೆ, 2020 ಕೋವಿಡ್ 2020ರಲ್ಲಿ ಏನು ಪ್ಯಾಂಡಮಿಕ್ ಬಂದಿತ್ತು, ಕೊರೋನಾ ವೈರಸ್ಸು. ಸೊ ಆ ಟೈಮಲ್ಲಿ ಹೆಂಗೆ ಮಾರ್ಕೆಟ್ ಕ್ರ್ಯಾಶ್ ಆಗಿತ್ತು, ಸೊ ಅದೇ ಥರ ಏನಾದರೂ ಕ್ರ್ಯಾಶ್ ಆಗುತ್ತಾ? ಸೊ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಇವಾಗ ಕೆಲವು ದಿನಗಳ ಹಿಂದೆ ಕೇರಳದಲ್ಲಿ ನಮಗೆ ವೇರಿಯಂಟು ಅದರದ್ದು ನೋಡೋಕ್ಕೆ ಸಿಕ್ತು. ಸೊ ಅದು ಇವಾಗ ಕರ್ನಾಟಕದಲ್ಲೂ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ 2020 ಏನಾದರೂ ಮರುಕಳಿಸುತ್ತಾ? ಸೊ ನೋಡೋಣ ಬನ್ನಿ. ಇಲ್ಲಿ ನೋಡ್ಬೋದು ನೀವು, ಕೋವಿಡ್ ವೇರಿಯಂಟ್ JN.1 ಅಥವಾ JN1 ನಿಮಗೆ ಹೇಗೆ ಕನ್ವೀನಿಯೆಂಟ್ ಆಗುತ್ತೋ ಹಾಗೆ ಇದು ಮಾಡ್ಕೊಳ್ಳಿ ಅದನ್ನು. ಸೊ ನನಗೆ ಕನ್ವೀನಿಯೆಂಟ್ ಆಗೋ ಹಾಗೆ ನಾನು ಓದ್ಕೊತಿದ್ದೀನಿ. ಓಕೆ, JN.1 ಡಿಟೆಕ್ಟೆಡ್ ಇನ್ ಕೇರಳ. ಹಾಗೆಯೇ ನೆಕ್ಸ್ಟು ಇಂಡಿಯಾ ಲಾಗ್ಸ್ 288 ಕೋವಿಡ್ ಕೇಸಸ್, JN1 ವೇರಿಯಂಟ್, 1 ಡೆತ್ ಇನ್ ಕೇರಳ, ಮಾಸ್ಕ್ಸ್ ಮ್ಯಾಂಡೇಟರಿ ಇನ್ ಕರ್ನಾಟಕ. ಸೊ ಕರ್ನಾಟಕದಲ್ಲಿ ಮಾಸ್ಕನ್ನು ಮ್ಯಾಂಡೇಟರಿ ಮಾಡಿದ್ದಾರೆ. ಹಾಗೆಯೇ ಮಂಡೇ, ಸೊ ಇವತ್ತು ಒಂದು ಡೆತ್ ಕೂಡ ಆಗಿದೆ ಕೇರಳದಲ್ಲಿ. ಸೊ ಈ ಥರ ಕೋವಿಡ್ ಕೇಸಸ್ ಬರ್ತಾ ಇದೆ. ಸೊ ಏನಿದು ಮಾರ್ಕೆಟ್ ನೋಡಿದ್ರೆ ಸಾಲಿಡಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ, ಏನಪ್ಪ? ಸೊ ನೋಡೋಣ ಬನ್ನಿ ಏನಿದೆ ನ್ಯೂಸು ಅಂತ ಹೇಳ್ಬಿಟ್ಟು. ಸೊ ಮಂಡೇ, ಸೊ ಅಂದರೆ ಇವತ್ತಿನ ದಿನ ಆ್ಯಕ್ಟಿವ್ COVID-19 ಕೇಸಸ್ ಇನ್ ಕೇರಳ ಆನ್ ಮಂಡೇ ರೋಸ್ ಬೈ 1634, 111ರಿಂದ 1634 ಆಗಿದೆಯಂತೆ. ಸೊ ಈ ಒಂದು ವೇರಿಯಂಟ್ ಏನಿದೆ US ನಲ್ಲಿ ಯಾವಾಗ ಸಿಕ್ತು? ಫಸ್ಟ್ ಕೇಸ್ US ನಲ್ಲಿ ಸೆಪ್ಟೆಂಬರ್ ಟೈಮಲ್ಲಿ ಈ ಒಂದು ಕೇಸು ನಮಗೆ US ಅಲ್ಲಿ ನೋಡೋದಕ್ಕೆ ಸಿಕ್ತು. ಹಾಗೇನೆ ನೆಕ್ಸ್ಟು ಆ ಕಾರಣದಿಂದ ಇವಾಗ ಕರ್ನಾಟಕದಲ್ಲಾಗಿರಲಿ ಹಾಗೆಯೇ ಕೇರಳದಲ್ಲಿ ಸೊ ಕೆಲವೊಂದು ರೂಲ್ಗಳನ್ನು ಮ್ಯಾಂಡೇಟರಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹೆಂಗೆ ಮಾಸ್ಕನ್ನು ಹಾಕ್ಕೋಬೇಕು ಅಂತ ಮ್ಯಾಂಡೇಟರಿ ಮಾಡಿದಾರೋ, ಬೇರೆ ಬೇರೆ ಆ ಒಂದು ರಾಜ್ಯದಲ್ಲಿ ಬೇರೆ ಬೇರೆ ರೂಲ್ಗಳನ್ನು ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ನಮ್ಮ ಹೆಲ್ತ್ ಮಿನಿಸ್ಟ್ರು ಗುಂಡೂರಾವ್ ಅವರು ಹೇಳಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ, ವಿ ಹ್ಯಾವ್ ಆಸ್ಕ್ಡ್ ಅವರ್ ಹಾಸ್ಪಿಟಲ್ಸ್ ಆ್ಯಂಡ್ ಹೆಲ್ತ್ ಸೆಂಟರ್ಸ್ ಟು ಬಿ ಪ್ರಿಪೇರ್ಡ್. ಸೊ ನಮ್ಮ ಒಂದು ರಾಜ್ಯದಲ್ಲಿ ಇರ್ತಕ್ಕಂಥ ಹಾಸ್ಪಿಟ್ಲ್ಗಳೆಲ್ಲ ಪ್ರಿಪೇರ್ಡ್ ಆಗಿದ್ದಾವೆ. ಸೊ ಆ ಥರ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಓಕೆ, ಫೈನ್. ನೆಕ್ಸ್ಟು ಇನ್ನೊಂದು ಲಾಸ್ಟಲ್ಲಿ ಇಲ್ಲಿ 10th ಪಾಯಿಂಟನ್ನು ನೋಡಿ. ಎಕ್ಸ್ಪರ್ಟ್ಸ್ ಆ್ಯಡೆಡ್ ದಟ್ immunity from previous infection and immunization with vaccines are likely to protect against newer variant as well. ಸೊ ಈ ಥರ ಸುಮಾರು ವೇರಿಯಂಟ್ಗಳು ಬಂದು ಹೋದವು. ಸೊ ಏನು ವ್ಯಾಕ್ಸಿನೇಷನ್ ತೊಗೊಂಡಿದ್ದಾರೆ, ಸೊ ಇಮ್ಯುನಿಟಿ ಪವರ್ ಬರುತ್ತೆ. ಸೊ ಅದ್ರ ಮೂಲಕ ಏನು ಪ್ರೊಟೆಕ್ಟ್ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಓಕೆ, ಇವಾಗ ನಾವು ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಬರೋಣ. ಸೊ ಸ್ಟಾಕ್ ಮಾರ್ಕೆಟಿಗೆ ಬರೋದಾದರೆ, ಕನ್ಕ್ಲೂಷನಲ್ಲಿ ಹೇಳೋದಾದರೆ, ಇದೊಂದು ಬಿಗಿನಿಂಗ್ ಸ್ಟೇಜ್ ಅಂತ ಹೇಳ್ಬೋದು. ಏನು ಕೋವಿಡ್ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಕಾಣಿಸ್ತಿದೆಯೋ ಇದೊಂದು ಬಿಗಿನಿಂಗು. ಹಾಗೆಯೇ ತುಂಬ ವೇರಿಯಂಟ್ಗಳು ಬಂದು ಹೋದವು. ಇತ್ತೀಚಿನ ದಿನಗಳಲ್ಲಿ ಸೋಷಲ್ ಮೀಡಿಯಾ ಅಂತಕ್ಕಂಥ ಏನು ಪ್ಲ್ಯಾಟ್ಫಾರ್ಮ್ ಇದೆ, ಸೊ ಅದ್ರ ಮುಖಾಂತರ ನಮಗೆ ವಿಷಯಗಳು ಬೇಗ ಬರ್ತವೆ. ಸೊ ಆ ಒಂದು ಕಾರಣದಿಂದ ವಿಷಯ ಬೇಗ ಬರುತ್ತೆ. ಒಂದು ಫಿಯರ್ ಫ್ಯಾಕ್ಟರ್, ಭಯ, ಜನರಲಿ ಆ ಭಯ ಅನ್ನೋದೊಂದು ಸ್ಟಾರ್ಟ್ ಆಗುತ್ತೆ. ನಮ್ಗೆಲ್ರಿಗೂ ಏನಪ್ಪ ಇಂಪಾರ್ಟೆಂಟು ಅಂದರೆ, ಸ್ಟಾಕ್ ಮಾರ್ಕೆಟ್ ವ್ಯೂನಲ್ಲಿ ನೋಡಿದ್ರೆ ಅಮೇರಿಕನ್ ಮಾರ್ಕೆಟ್ ಯಾವುದು ಡೋ ಜಾನ್ಸ್ ಅಂತ ಇದೆಯಲ್ಲ, ಆ ಡೋ ಜಾನ್ಸ್ ಹೆಂಗೆ ಪರ್ಫಾರ್ಮೆನ್ಸ್ ಮಾಡುತ್ತೋ ಆ ಥರನಾಗಿ ನಮ್ಮ ಮಾರ್ಕೆಟು ಪರ್ಫಾರ್ಮೆನ್ಸ್ ಮಾಡುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ಏನಕ್ಕಪ್ಪ ಹೈಯರ್ ಹೈಸ್ ಮಾಡ್ತಿದೆ? ಏನೂ ಇಲ್ಲ, FOMC ಮೀಟಿಂಗ್ ಆಗುತ್ತೆ. ಸೊ ಆ ಮೀಟಿಂಗ್ನಲ್ಲಿ ಯಾವುದೇ ಥರನಾಗಿರ್ತಕ್ಕಂಥ ರೇಟ್ ಕಟ್ಸ್ನ ಮಾಡೋದಿಲ್ಲ. ಆ ಕಾರಣದಿಂದಾಗಿ ನೋಡಿ ಇಲ್ಲಿ ಒಂದು ರ್ಯಾಲಿ ಬಂದಿದೆ. 6 ಮಂತ್ನ ನಾನೊಂದು ಚಾರ್ಟನ್ನು ತೊಗೊಂಡಿದ್ದೀನಿ. ಈ ಪಾಯಿಂಟಲ್ಲಿ ಏನಪ್ಪ ರ್ಯಾಲಿ ಬಂದಿದೆ ನೋಡಿ. ಸೊ ಆ ರ್ಯಾಲಿ, ಆ ಒಂದು ಕಾರಣದಿಂದ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಈ ಥರ ಡೇ ಬೈ ಡೇ ಹೊಸ ಹೈನ ಮಾಡ್ತಿರೋದು. ಅಂದರೆ ಏನಪ್ಪ ಅಂದರೆ, ಇಂಡೈರೆಕ್ಟಾಗಿ ಹೇಳ್ತಿರೋದು, ಡೋ ಜಾನ್ಸ್ ಹೆಂಗೆ ಪರ್ಫಾರ್ಮ್ ಮಾಡುತ್ತೋ, ಡೋ ಜಾನ್ಸ್ ಯಾವ ಥರ ಮೊಮೆಂಟಮ್ನ ಕೊಡ್ತಿರುತ್ತೋ, ಸೊ ಅದೇ ಥರನಾಗಿ ನಮ್ಮ ಇಂಡಿಯನ್ ಮಾರ್ಕೆಟ್ ಕೂಡ ಮೊಮೆಂಟಮ್ನ ಮಾಡ್ತಿರುತ್ತೆ. ಫಾರ್ ಎಕ್ಸಾಂಪಲ್ 2020ದೇ ಈ ಎಕ್ಸಾಂಪಲನ್ನು ತೊಗೊಳೋದಾದರೆ, 2020ದಲ್ಲಿ ಅಮೇರಿಕಾದಲ್ಲಿ ಯಾವಾಗ ಕೇಸ್ ಜಾಸ್ತಿ ಆಗ್ತಿತ್ತೋ ಆಫ್ಕೋರ್ಸ್ ಅಮೇರಿಕನ್ ಮಾರ್ಕೆಟ್ ಬೀಳ್ತಿತ್ತು. ಸೊ ಆ ಟೈಮಲ್ಲೂ ಕೂಡ ನಮ್ಮ ಇಂಡಿಯನ್ ಮಾರ್ಕೆಟ್ ಬೀಳ್ತಿತ್ತು. ಇಂಡಿಯಾದಲ್ಲೂ ಕೂಡ ಏನು ಕೇಸಸ್ ಜಾಸ್ತಿ ಇರಲಿಲ್ಲ, ಹತ್ತತ್ರ ಎಲ್ಲ ಒಂದು 25-22 ಹೀಗೆ ಬರ್ತಿತ್ತು ಕೇಸಸ್ಸು ಸ್ಟಾರ್ಟಿಂಗಲ್ಲಿ.
ಸ್ಟಾರ್ಟಿಂಗಲ್ಲಿ ಹೇಳ್ತಿರೋದು ನಾನು. ಸೊ ಆ ಟೈಮಲ್ಲಿ ಸ್ಟಾರ್ಟಿಂಗಲ್ಲಿ ಈ ಥರ ಬರ್ತಿತ್ತು, ಬಟ್ ಮಾರ್ಕೆಟ್ ಏನು ಮಾರ್ಕೆಟ್ ಬೀಳ್ತಿತ್ತು. ಏನಕ್ಕೆ? ಅಮೇರಿಕಾದಲ್ಲಿ ಮಾರ್ಕೆಟ್ ಬಿದ್ದಿದ್ದಕ್ಕೋಸ್ಕರ ಇಂಡಿಯನ್ ಮಾರ್ಕೆಟ್ ಬೀಳ್ತಿತ್ತು. ಬಟ್ ಇಂಡಿಯಾದಲ್ಲಿ ನೆಗ್ಲಿಜಿಬಲ್ ಕೇಸಸ್ ಇತ್ತು. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಜಾಸ್ತಿ ಆದರೂ ಕೂಡ ಮಾರ್ಕೆಟು ಯಾವ US ಮಾರ್ಕೆಟ್ ಹೆಂಗೆ ಪರ್ಫಾರ್ಮೆನ್ಸ್ ಮಾಡ್ತಿತ್ತೋ ಸೊ ಅದೇ ಥರನಾಗಿ ಪರ್ಫಾರ್ಮ್ ಮಾಡ್ತಿತ್ತು. ಓಕೆ, ಎನಿಹೌ ವರ್ಲ್ಡ್ ಎಕಾನಮಿನ ನಾವು ನೋಡಿದ್ರೆ 25% ಅಷ್ಟು US ಮಾರ್ಕೆಟ್ ಕಾಂಟ್ರಿಬ್ಯೂಟ್ ಮಾಡುತ್ತೆ. ವರ್ಲ್ಡ್ ಎಕಾನಮಿಗೆ 25% ಅಷ್ಟು ಕಾಂಟ್ರಿಬ್ಯೂಷನ್ನ US ಕೊಡುತ್ತೆ. ಅದೇ ಮಾರ್ಕೆಟ್ ಪ್ರೈಸ್ ತೊಗೊಂಡ್ರೆ ಹತ್ತತ್ರ 50% ಒಂದು ಲಿಕ್ವಿಡಿಟಿ, 50% ಅಷ್ಟು ಲಿಕ್ವಿಡಿಟಿ US ಇಂದ ಬಂದಿರತಕ್ಕಂಥದ್ದು. ಅದಕ್ಕೋಸ್ಕರನೇ ಡೋ ಜಾನ್ಸ್ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಅದೇ ಥರನಾಗಿ ಮಾರ್ಕೆಟ್, ಇಂಡಿಯನ್ ಮಾರ್ಕೆಟ್ ಕೂಡ ಪರ್ಫಾರ್ಮ್ ಮಾಡುತ್ತೆ. ಸೊ ಅದು ಒಂದು ಕಡೆ ಆದರೆ, ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ಥರ ಕೋವಿಡ್ ಆಗಿರಲಿ ಮತ್ತೊಂದಾಗಿರಲಿ ಬರ್ತಾನೆ ಇರ್ತವೆ ಮಾರ್ಕೆಟಲ್ಲಿ. ಐ ಮೀನ್ ಇದು ಏನೋ ಹೊಸದು ಅಲ್ಲಿ ಬಾಂಬ್ ಹಾಕಿದ್ರು, ಇಲ್ಲಿ ಏನೋ ಒಂದು ಇಶ್ಯೂ ಆಯಿತು, ಜಿಯೋ ಪಾಲಿಟಿಕಲ್ ಇಶ್ಯೂಸ್ ಏನೋ ಒಂದು ನಡೀತು. ಸೊ ಈ ಥರ ಬರ್ತಾನೆ ಇರ್ತವೆ, ಬಟ್ ಮಾರ್ಕೆಟು ನಡೀತಾನೆ ಇರುತ್ತೆ. 2020ದಲ್ಲಿ ಕೋವಿಡ್ ಬಂತು, ಮಾರ್ಕೆಟ್ ನಿಂತೋಯ್ತಾ? ಇಲ್ಲ. ಇದೇ 2020 ಓಕೆ, ಈ 2020 ಹೋಯಿತು, ನಿಫ್ಟಿ ಆ ಟೈಮಲ್ಲಿ ಬಿತ್ತು 40% ಅಷ್ಟು. ಮತ್ತೆ ಇವಾಗ ಎಲ್ಲಿ ಬಂದಿದೆ? 21,500 ತನಕ ಬಂದಿಲ್ವಾ? ಸೊ ಇಷ್ಟೇ ಮಾರ್ಕೆಟು. ನಮಗೇನಾಗುತ್ತೆ, ಇವಾಗ ಎಷ್ಟೋ ಜನ 2020 ಮತ್ತೆ ಬರಲಿ, ಸ್ಟಾಕ್ಸ್ ಎಲ್ಲ ಕಡಿಮೆ ಸಿಗುತ್ತೆ ನಮಗೆ, ಸೊ ನಾವು ಆ ಟೈಮಲ್ಲಿ ಎಂಟರ್ ಆಗೋಣ ಅಂತ ಎಷ್ಟೋ ಜನ ಕಾಯ್ತಿರ್ತಾರೆ. ಅಫ್ಕೋರ್ಸ್ ನಾನು ಕೂಡ. ಏನಪ್ಪ ಅಂತ ಹೇಳಿದ್ರೆ ಆ ಒಂದು ಏನು ಕ್ರ್ಯಾಶ್ ಆಗಿತ್ತಲ್ಲ ಮತ್ತೆ ಬರೋದಿಲ್ಲ, ಅಷ್ಟು ಕ್ರ್ಯಾಶ್ ಆಗಿರೋದಿಲ್ಲ. ಯಾಕಂದರೆ ನಾವು ಆಲ್ರೆಡಿ ಇವಾಗ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ. ಯಾವ ಥರ ನಾವು ಟ್ಯಾಕಲ್ ಮಾಡಬೇಕು, ಈ ಥರ ಒಂದು ಪ್ಯಾಂಡಮಿಕ್ ಬಂದರೆ ನಾವು ಯಾವ ಥರ ಟ್ಯಾಕಲ್ ಮಾಡಬೇಕು ಅಂತಾರ ಆಲ್ರೆಡಿ ಎಲ್ಲರೂ ಪ್ರಿಪೇರ್ ಆಗಿದ್ದಾರೆ. ಸೊ ನಾವು ಆ ಲೆವೆಲ್ಗೆ, ಲಾಕ್ಡೌನ್ಸ್ ಲೆವೆಲ್ಗೆ ಹೋಗಲ್ಲ. ಸೊ ನೋಡೋಣ ಯಾವ ಥರ ಮಾರ್ಕೆಟಲ್ಲಿ ಯಾವ್ಯಾವ ಥರ ಈಗ ಏನಾಗುತ್ತೆ ಮೊಮೆಂಟಮ್ಮು ಅಂತ ಹೇಳ್ಬಿಟ್ಟು. ಸೊ ಏನಪ್ಪ ಅಂತ ಹೇಳಿದ್ರೆ 7 ಗಂಟೆಗೆ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ. ಯಾವುದು US ಮಾರ್ಕೆಟು 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಹಾಗೆಯೇ 12 ಗಂಟೆಗೆ ಮುಗಿಯುತ್ತೆ. ಅಂದರೆ 7ರಿಂದ ರಾತ್ರಿ 7 ಗಂಟೆಗೆ ಹೇಳ್ತಿರೋದು ನಾನು. ರಾತ್ರಿ 7 ಗಂಟೆಗೆ ಸ್ಟಾರ್ಟ್ ಆಗಿ ರಾತ್ರಿ 12 ಗಂಟೆ ತನಕ, 12-12:30 ತನಕನೂ ಇರುತ್ತೆ ಮಾರ್ಕೆಟು, ಯಾವುದು US ಮಾರ್ಕೆಟು. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ಸಲ ಡೋ ಜಾನ್ಸ್ ಇಂಡಸ್ಟ್ರಿಯಲ್ ಆ್ಯಾವರೇಜ್ ಏನಾಗಿದೆ ಅಂತ ಹೇಳ್ಬಿಟ್ಟು ಒಂದ್ಸಲ ಬೆಳಿಗ್ಗೆ ನೋಡಿ, ಒಂದು ಹ್ಯಾಬಿಟ್ ಮಾಡ್ಕೊಳ್ಳಿ ಇದನ್ನು. ಆವಾಗ ನಿಮಗೆ ಒಂದು ಐಡಿಯಾ ಬಂದ್ಬಿಡುತ್ತೆ ಯಾವ ಥರನಾಗಿ US ಮಾರ್ಕೆಟು ಇಂಡಿಯನ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ನಿಮಗೆ ಬಂದ್ಬಿಡುತ್ತೆ. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.